Hello students, welcome back. In this video I am explaining about valuation of share under yield method. Yield method ಒಳಗ valuation of share ಹೆಂಗ್ ಮಾಡಾಕತ್ತೇವಿ ಅದನ್ನ ಇವತ್ತ ನಾ explain ಮಾಡಾಕತ್ತೇನಿ. We have different methods valuation of share under yield method. ಯಾವ ಮೆಥಡ್? yield method ಅಂತ ಹೇಳ್ತೇವೆ. ಇದು yield ಮೆಥಡ್ ಅನ್ನು ಮಾರ್ಕೆಟ್ ವ್ಯಾಲ್ಯೂ ಮೆಥಡ್ ಅಂತಲೂ ಕರೀತಾರೆ, ಅರ್ನಿಂಗ್ ಕೆಪಾಸಿಟಿ ಮೆಥಡ್ ಅಂತಲೂ ಕರೀತಾರೆ. ಯಾಕಂತಂದ್ರೆ ಇದು ಮಾರ್ಕೆಟ್ ವ್ಯಾಲ್ಯೂನು ಕೊಡಾಕತ್ತೈತಿ, ಹಂಗೆ ಅರ್ನಿಂಗ್ ಕೆಪಾಸಿಟಿ ಬೇಸ್ಡ್ ಐತಿ. ಇದು ಅರ್ನಿಂಗ್ ಕೆಪಾಸಿಟಿ ಆಫ್ ದ ಕಂಪ್ನಿ ಬೇಸ್ಡ್ ಮೆಥಡ್ ಐತಿ. yield ಮೆಥಡ್ ಟೋಟಲಿ ಡಿಪೆಂಡೆಂಟ್ ಆನ್ ದ ಅರ್ನಿಂಗ್, ದಟ್ ಈಸ್ ಪ್ರಾಫಿಟ್ ಇರ್ಬೋದು, ಅದರ್ವೈಸ್ ಡಿವಿಸಿಬಲ್ ಪ್ರಾಫಿಟ್ ಇರ್ಬೋದು. ಅದರ ಬೇಸ್ ಮೇಲೆ yield ಮೆಥಡ್ ಐತಿ. ಇಟ್ ಈಸ್ ಫರ್ದರ್ ಡಿವೈಡೆಡ್ ಆಸ್ ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ರೇಟ್ ಆಫ್ ರಿಟರ್ನ್. ರೇಟ್ ಆಫ್ ರಿಟರ್ನ್ ಮೇಲೆ ಬೇಸ್ಡ್ ಒಂದೈತಿ. ವ್ಯಾಲ್ಯೂಯೇಷನ್ ಈಸ್ ಬೇಸ್ಡ್ ಆನ್ ಪ್ರೊಡಕ್ಟಿವಿಟಿ ಫ್ಯಾಕ್ಟರ್ ಅಂತ ಹೇಳಿ ಹೇಳ್ತೇವೆ. ಆಮೇಲೆ ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ಪ್ರೈಸ್ ಅರ್ನಿಂಗ್ ರೇಷೋ ಅಂತಲೂ ಹೇಳ್ತೇವೆ. ನಿಮಗೆ ಇಂಪಾರ್ಟೆಂಟ್ ಇದ್ದದ್ದು ROR ಐತಲ್ಲ. 15 ಮಾರ್ಕ್ಸ್ ಕ್ವಶನ್ ಒಳಗೆ ಅಲಾಂಗ್ ವಿತ್ ನೆಟ್ ಅಸೆಟ್ ಮೆಥಡ್ ನಿಮ್ಗೆ ROR ಕೇಳ್ತಾರೆ ಅವರಲ್ಲಿ. ಪ್ರೊಡಕ್ಟಿವಿಟಿ ಫ್ಯಾಕ್ಟರ್ ಮೇಲೂ ಪ್ರಾಬ್ಲಮ್ಸ್ ಬಿಡಿಸಾಕತ್ತೇವೆ, ಪ್ರೈಸ್ ಅರ್ನಿಂಗ್ ಮೇಲೂ ಬಿಡಿಸಾಕತ್ತೇವೆ ನಾವು. ಆಮೇಲೆ ಬಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನೈತಿ ನಿಮಗೆ ಲರ್ನ್ ಮಾಡಬೇಕಾದದ್ದು ರೇಟ್ ಆಫ್ ರಿಟರ್ನ್ ಐತಿ. ರೇಟ್ ಆಫ್ ರಿಟರ್ನ್ ಅಂದರೆ ಏನು ಮೀನಿಂಗ್ ಕೊಡಾಕತ್ತೇವಲ್ಲೇ? ಅ ರಿಟರ್ನ್ ವಿಚ್ ಅ ಶೇರ್ ಹೋಲ್ಡರ್ earns on his investment in the equity share of a company ಅಂತ ಹೇಳ್ತೇವೆ. ರೇಟ್ ಆಫ್ ರಿಟರ್ನ್ ಅಂದ್ರೆ ಏನು ಹೇಳಕತ್ತೇವಿ? ರಿಟರ್ನ್ ವಿಚ್ ಎ ಶೇರ್ ಹೋಲ್ಡರ್ earns on his investment in equity share of a company, ಅದನ್ನು ರೇಟ್ ಆಫ್ ರಿಟರ್ನ್ ಅಂತ ಹೇಳ್ತೇವೆ. This rate of return based valuation is further classified as ರೇಟ್ ಆಫ್ ಡಿವಿಡೆಂಡ್. ಅಂದರೆ ಇದು ROR ಏನೈತಲ್ಲ, ಈ ROR ಮೆಥಡ್ ಏನೈತಲ್ಲ, ಒಂದು ಡಿವಿಡೆಂಡ್ ಬೇಸ್ಡ್ ಐತಿ, ಇನ್ನೊಂದು ಅರ್ನಿಂಗ್ ಬೇಸ್ಡ್ ಐತಿ. ಓಕೆ, ಡಿವಿಡೆಂಡ್ ಈಸ್ ಡಿಫ್ರೆಂಟ್, ಅರ್ನಿಂಗ್ ಈಸ್ ಡಿಫ್ರೆಂಟ್. ಅರ್ನಿಂಗ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಪ್ರಾಫಿಟ್. ಡಿವಿಡೆಂಡ್ಗೆ ಏನಂತೀರಿ? ಡಿವಿಸಿಬಲ್ ಪ್ರಾಫಿಟ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಅಂತ ಹೇಳ್ತಾರೆ. ಇಟ್ ಈಸ್ ಅ ಪಾರ್ಟ್ ಆಫ್ ಡಿವಿಸಿಬಲ್ ಪ್ರಾಫಿಟ್ ಅಂತ ಹೇಳ್ತೀರಿ. ಓಕೆ, ಆದ್ರೆ ನಾವು ಟೋಟಲ್ ಡಿವಿಡೆಂಡ್ ತೊಗೊಳಕತ್ತಿಲ್ಲ, ಹಂಗೆ ಅರ್ನಿಂಗು ತೊಗೊಳಕತ್ತಿಲ್ಲ, ರೇಟ್ ತೊಗೊಳಕತ್ತೇವೆ ನಾವಲ್ಲಿ. ಓಕೆ, ಕ್ಯಾಲ್ಕುಲೇಷನ್ಗೆ ಏನು ಮಾಡಾಕತ್ತೇವೆ ನಾವಲ್ಲೇ? ರೇಟ್ಸ್ ತೊಗೊಳಕತ್ತೇವೆ. ರೇಟ್ ಆಫ್ ಡಿವಿಡೆಂಡ್ ಅಂತ ತೊಗೊಳಕತ್ತೇವೆ, ರೇಟ್ ಆಫ್ ಅರ್ನಿಂಗ್ ಅಂತಲೂ ತೊಗೊಳಕತ್ತೇವೆ. ಸೊ ಈ yield ಮೆಥಡ್ ಒಳಗೆ ನಮಗೆ 3 ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬೇಕಾಗ್ತಾವೆ. ಇನ್ಫಾರ್ಮೇಷನ್ ನೀಡೆಡ್ ಟು ವ್ಯಾಲ್ಯೂಯೇಟ್ ದ ಶೇರ್ ಅಂಡರ್ yield ಮೆಥಡ್. yield ಮೆಥಡ್ ಒಳಗೆ ಇನ್ಫಾರ್ಮೇಷನ್ ನಮಗೆ 3 ಇನ್ಫಾರ್ಮೇಷನ್ ಬೇಕಾಗ್ಯಾವ. ಒಂದು ಪೇಡ್ ಅಪ್ ವ್ಯಾಲ್ಯೂ ಅಂತ ಹೇಳ್ತೇವೆ ಆಫ್ ಇಕ್ವಿಟಿ ಶೇರ್. ಇಕ್ವಿಟಿ ಶೇರದ್ದು ಪೇಡ್ ಅಪ್ ವ್ಯಾಲ್ಯೂ ಅಂತ ಹೇಳ್ತೇವೆ. ಒಂದು ಶೇರಿಂದ ಅಷ್ಟೇ ಐತಿ, ಆ್ಯನ್ ಅಂತ ಹೇಳ್ತೇವೆ. ಆ್ಯನ್ ಇಕ್ವಿಟಿ ಶೇರ್ ಒಂದ ಶೇರಿಂದ ಬೇಕಾಗೈತೆ ನಮಗೆ. ಇಕ್ವಿಟಿ ಶೇರಿಂದ ಯಾವುದು? ಪೇಡ್ ಅಪ್ ವ್ಯಾಲ್ಯೂ ಅಂತ ಹೇಳ್ತೇವೆ. ಪೇಡ್ ಅಪ್ ವ್ಯಾಲ್ಯೂ ಬಗ್ಗೆ ನಮ್ಮದು ಡಿಸ್ಕಷನ್ ಆಗೈತಿ ಹಿಂದಿನ ಒಂದು ವಿಡಿಯೋದೊಳಗೆ. ಇನ್ ಮೈ ಪ್ರೀವಿಯಸ್ ವಿಡಿಯೋ ಐ ಎಕ್ಸ್ಪ್ಲೇನ್ಡ್ ಅಬೌಟ್ ಪೇಡ್ ಅಪ್ ವ್ಯಾಲ್ಯೂ, ಮೀನಿಂಗ್ ಆಫ್ ಪೇಡ್ ಅಪ್ ವ್ಯಾಲ್ಯೂ ಅಂತ ಹೇಳ್ತೇವೆ ನಾವಲ್ಲಿ. ಓಕೆ, ಆ ಪೇಡ್ ಅಪ್ ವ್ಯಾಲ್ಯೂ ಆಫ್ ಆ್ಯನ್ ಇಕ್ವಿಟಿ ಶೇರ್ ಹೇಳಾಕತ್ತೇವೆ. ಎರಡನೇ ಪಾಯಿಂಟ್ ಐತಿ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಇನ್ ದ ಫ್ಯೂಚರ್ ಅಂತ ಹೇಳ್ತೇವೆ. ಎರಡನೇದೇನು ಹೇಳಾಕತ್ತೇವೆ? ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್, ದಟ್ ಈಸ್ ಟು ಇನ್ ದ ಫ್ಯೂಚರ್ ಒಳಗೆ ನಮ್ದು ರೇಟ್ ಆಫ್ ರಿಟರ್ನ್ ಎಷ್ಟು ಇರುವುದೈತಿ ಅದನ್ನ ಏನು ಎಕ್ಸ್ಪೆಕ್ಟ್ ಮಾಡಾಕತ್ತೇವಿ ಅದನ್ನು ಅಂತ ಹೇಳಿ ತೊಗೋತೇವೆ. ಆ್ಯಂಡ್ ರೇಟ್ ಆಫ್ ಡಿವಿಡೆಂಡ್ ಆ್ಯಕ್ಚುಲಿ ಎಷ್ಟೈತಲ್ಲ ಅದು. ರೇಟ್ ಆಫ್ ಡಿವಿಡೆಂಡ್ ಅಂಡರ್ ರೇಟ್ ಆಫ್ ಡಿವಿಡೆಂಡ್ ಮೆಥಡ್, ರೇಟ್ ಆಫ್ ಅರ್ನಿಂಗ್ ಅಂಡರ್ ರೇಟ್ ಆಫ್ ಅರ್ನಿಂಗ್ ಮೆಥಡ್. ರೇಟ್ ಆಫ್ ಅರ್ನಿಂಗ್ ಮೆಥಡ್ ಇತ್ತು, ರೇಟ್ ಆಫ್ ಅರ್ನಿಂಗ್ ಗೊತ್ತಿರಬೇಕೈತಿ. ರೇಟ್ ಆಫ್ ಡಿವಿಡೆಂಡ್ ಬೇಸ್ಡ್ ಇತ್ತು, ರೇಟ್ ಆಫ್ ಡಿವಿಡೆಂಡ್ ಗೊತ್ತಿರಬೇಕೈತಿ. ಓಕೆ, ಇದೇನೈತಿ ಯಾವ ಮೆಥಡ್ ನಾವು ಫಾಲೋ ಅಪ್ ಮಾಡ್ತೇವಲ್ಲ ಅದ್ರ ಮೇಲೆ ಡಿಪೆಂಡೆಂಟ್ ಐತಿ. 3 ಪಾಯಿಂಟ್ ಯಾವ ಬೇಕು? ಪೇಡ್ ಅಪ್ ವ್ಯಾಲ್ಯೂ ಆಫ್ ಆ್ಯನ್ ಇಕ್ವಿಟಿ ಶೇರ್ ಅಂತ ಹೇಳ್ತೇವೆ. ಎರಡನೇದೇನೈತಿ? ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಇನ್ ದ ಫ್ಯೂಚರ್ ಹೇಳ್ತೇವೆ.
ರೇಟ್ ಆಫ್ ಡಿವಿಡೆಂಡರ ಬೇಕು, ರೇಟ್ ಆಫ್ ಅರ್ನಿಂಗರ ಬೇಕು. ಈಗ ಫಸ್ಟ್ ಮೆಥಡನ್ನು ನೋಡೋಣ, ರೇಟ್ ಆಫ್ ಡಿವಿಡೆಂಡ್ ನೋಡೋಣ ಅಂತ. ಓಕೆ, ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ರೇಟ್ ಆಫ್ ಡಿವಿಡೆಂಡ್. ವ್ಯಾಲ್ಯೂ ಆಫ್ ಶೇರ್ ಈಸ್ ಈಕ್ವಲ್ ಟು ಪೇಡ್ ಅಪ್ ವ್ಯಾಲ್ಯೂ ಆಫ್ ಆ್ಯನ್ ಶೇರ್ ಇಂಟು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್, ROD ಅಂತ ಹೇಳ್ತೇವೆ, ರೇಟ್ ಆಫ್ ಡಿವಿಡೆಂಡ್ ಅಂತ ಹೇಳ್ತೇವೆ. ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ಡಿವಿಡೆಂಡ್ ಮಾಡ್ತೇವೆ. ಓಕೆ, paid up value of an equity share and expected rate of dividend is divided with the normal rate of dividend ಅಂತ ಹೇಳಿ ಹೇಳ್ತೇವೆ. ಈಗ ಪೇಡ್ ಅಪ್ ವ್ಯಾಲ್ಯೂ ಒಂದು ಎಕ್ಸಾಂಪಲ್ ಎಕ್ಸ್ಪ್ಲನೇಷನ್ ಮಾಡ್ತೇನೆ ನಾ ಇಲ್ಲಿ. ಪೇಡ್ ಅಪ್ ವ್ಯಾಲ್ಯೂ ಆಫ್ ಅ ಶೇರ್ ಈಸ್ 100 ಐತಿ. ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್ ಏನೈತಿ ಅಂತಂದ್ರೆ 15 ಐತಿ, 15% ಐತೆ. ನಾರ್ಮಲ್ ರೇಟ್ ಆಫ್ ಡಿವಿಡೆಂಡ್ ಆರ್ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಏನೈತಿ ಅಂತಂದ್ರೆ 10% ಐತೆ. therefore 100 into 15 divided by 10 ಮಾಡ್ತೀರಿ. therefore equal to 150 divided by 10 ಮಾಡ್ತೀರಿ. $1500 divided by 10 ಮಾಡ್ತೇವೆ. ಸೊ ಈಕ್ವಿಟಿ ಶೇರ್ ವ್ಯಾಲ್ಯೂ ಎಷ್ಟಾಗ್ತದಲ್ಲೇ 150 ಅಂತ ಹೇಳಿ ಹೇಳ್ತೇವೆ. ಈಕ್ವಿಟಿ ಶೇರ್ ವ್ಯಾಲ್ಯೂ ಎಷ್ಟಾಯ್ತು 150 ಅಂತ ಹೇಳಿ ಹೇಳ್ತೇವೆ. ಪೇಡ್ ಅಪ್ ವ್ಯಾಲ್ಯೂ 100 ಇತ್ತು. ಎಕ್ಸಾಂಪಲ್ ಹೇಳಾಕತ್ತೇನೆ ನಾನು ನಿಮಗೆ, 100 ಬದಲಿ ಅದು 15 ಇರ್ಬೋದು. ಪೇಡ್ ಅಪ್ ವ್ಯಾಲ್ಯೂ ಎಷ್ಟು ಇರ್ತೈತೆ ಅಷ್ಟು ಬರೀರಿ. ಆಮೇಲೆ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್ ಏನೈತಿ ಅಂತಂದ್ರೆ 15% ಐತಿ. ನಾರ್ಮಲ್ ರೇಟ್ ಆಫ್ ಡಿವಿಡೆಂಡ್ 10% ಐತಿ. ಸೊ 100 into 15 divided by 10 ಮಾಡಿದ್ವಿ. 1500 divided by 10 150 ಆಯ್ತು. ಇದು ರೇಟ್ ಆಫ್ ಡಿವಿಡೆಂಡ್ ಬೇಸ್ಡ್ ಐತಿ. ರೇಟ್ ಆಫ್ ಡಿವಿಡೆಂಡ್ ಬೇಸ್ಡ್ ಐತಿ. ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ರೇಟ್ ಆಫ್ ಅರ್ನಿಂಗ್. ವ್ಯಾಲ್ಯೂ ಆಫ್ ಶೇರ್ ಈಸ್ ಈಕ್ವಲ್ ಟು ಪೇಡ್ ಅಪ್ ವ್ಯಾಲ್ಯೂ ಆಫ್ ಆನ್ equity share into expected rate of earning divided by normal rate of earning ಮಾಡಾಕತ್ತೇವೆ. ಓಕೆ, ಆಗಲೇ ರೇಟ್ ಆಫ್ ಡಿವಿಡೆಂಡ್ ಮೆಥಡ್ ಒಳಗೆ ಏನು ಮಾಡಿದ್ವಿ, ಪೇಡ್ ಅಪ್ ವ್ಯಾಲ್ಯೂವನ್ನು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡಕ್ಕೆ ಮಲ್ಟಿಪ್ಲೈ ಮಾಡಿದ್ದೀವಿ. ಹಂಗನ ನಾರ್ಮಲ್ ರೇಟ್ ಆಫ್ ಡಿವಿಡೆಂಡಲ್ಲೇ ಡಿವೈಡ್ ಮಾಡಿದ್ದೀವಿ. ಈಗ ಏನು ಮಾಡಾಕತ್ತೇವಿ, ಪೇಡ್ ಅಪ್ ವ್ಯಾಲ್ಯೂ ಈಸ್ ಮಲ್ಟಿಪ್ಲೈಡ್ ವಿತ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಅರ್ನಿಂಗ್ ಮಾಡಾಕತ್ತೇವಿ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ಅರ್ನಿಂಗ್ ಮಾಡಾಕತ್ತೇವಿ. ದ್ಯಾಟ್ ಮೀನ್ಸ್ ರೇಟ್ ಆಫ್ ರಿಟರ್ನ್ ಮೆಥಡ್ ಒಳಗೆ ಇಲ್ಲಿ ಏನೈತೆಲ್ಲ ಇದು ವ್ಯಾಲ್ಯೂ. ರೇಟ್ ಆಫ್ ಅರ್ನಿಂಗ್ ಕೊಟ್ಟಿದ್ರು ಅರ್ನಿಂಗ್ ಬರೀರಿ, ಡಿವಿಡೆಂಡ್ ಕೊಟ್ಟಿದ್ರು ಡಿವಿಡೆಂಡ್ ಬರೀರಿ. ಇಲ್ಲಿ ಅರ್ನಿಂಗ್ ಕೊಟ್ಟಿದ್ರು ಅರ್ನಿಂಗ್ ಬರೀರಿ, ರಿಟರ್ನ್ ಕೊಟ್ಟಿದ್ರು ರಿಟರ್ನ್ ಬರೀರಿ, ಡಿವಿಡೆಂಡ್ ಕೊಟ್ಟಿದ್ರು ಡಿವಿಡೆಂಡ್ ಅಂತ ಬರೀರಿ. ಆದ್ರೆ ಕಾನ್ಸೆಪ್ಟ್ ಮಾತ್ರ ಸೇಮ್ ಐತಿ. ಪೇಡ್ ಅಪ್ ವ್ಯಾಲ್ಯೂ ಈಸ್ ಮಲ್ಟಿಪ್ಲೈಡ್ ವಿತ್ ದ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಅರ್ನಿಂಗ್ ಆರ್ ಡಿವಿಡೆಂಡ್ ಆರ್ ರಿಟರ್ನ್. And that product is divided by normal rate of earning, dividend or return. Concept ಮಾತ್ರ ಸೇಮ್ ಅನ್ನೈತದಲ್ಲಿ. ಫಾರ್ಮುಲಾ ಸೇಮ್ ಐತಿ. ಕಾನ್ಸೆಪ್ಟ್ ಮೀನ್ಸ್ ಫಾರ್ಮುಲಾ ಸೇಮ್ ಐತಿ. ಪೇಡ್ ಅಪ್ ವ್ಯಾಲ್ಯೂ ಜೋಡಿ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನನ್ನು ಇದು ಮಾಡಾಕತ್ತೇವಿ. ಜಸ್ಟ್ ನೀವು ಏನೈತಿ ಫಾರ್ಮುಲಾ ನೆನಪಿಟ್ಕೊಂಡ ಇಲ್ಲೇ ರಿಪ್ಲೇಸ್ ಮಾಡೋದೈತಿ. ಅರ್ನಿಂಗ್ ಕೊಟ್ಟಿದ್ರು ಅರ್ನಿಂಗ್ ಬರೀರಿ, ಡಿವಿಡೆಂಡ್ ಕೊಟ್ಟಿದ್ರು ಡಿವಿಡೆಂಡ್ ಬರೀರಿ, ರಿಟರ್ನ್ ಕೊಟ್ಟಿದ್ರು ರಿಟರ್ನ್ ಬರೀರಿ. ಓಕೆ, ಸೊ ಈಗ ಪೇಡ್ ಅಪ್ ವ್ಯಾಲ್ಯೂ 100 ಐತಿ. ವಿತ್ ಎಕ್ಸಾಂಪಲ್ ವಿ ಆರ್ ಲುಕಿಂಗ್ ಆಟ್ ಇಟ್. ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಅರ್ನಿಂಗ 15% ಐತಿ. ರೇಟ್ ಆಫ್ ಅರ್ನಿಂಗ 12 ಐತಿ. ಆಟ್ ದಟ್ ಟೈಮ್ therefore equal to 100 into 15 divided by 12 ಆಯಿತು. therefore 1500 divided by 12 ಆಯಿತು. therefore equal to
125 is the share value under rate of earning method. rate of earning ದೊಳಗೆ ಬಿಡಿಸು ರೀತಿ ಏನೈತಿ ಸೇಮ್ ಐತಲ್ಲ. ಓಕೆ, ಸೊ ಇಲ್ಲಿ ಎಲ್ಲದರೊಳಗೂ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಅರ್ನಿಂಗ್ ಅಂತ ಹೇಳಿದ್ವಿ, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಅಂತ ಹೇಳಿದ್ವಿ, ಅದರ್ವೈಸ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್ ಅಂತ ಹೇಳಿದ್ವಿ. ಹೌ ಟು ಕ್ಯಾಲ್ಕುಲೇಟ್ ಇಟ್, ಅದಕ್ಕೊಂದು ಫಾರ್ಮುಲಾ ಕೊಡ್ತಾರೆ. ದೇರ್ ಫಾರ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್ ಆರ್ ರೇಟ್ ಆಫ್ ಅರ್ನಿಂಗ್, profit available to equity shareholders. Profit available to equity shareholders is divided by paid up equity share capital. ಇಲ್ಲಿ ಟೋಟಲ್ ಶೇರ್ ಕ್ಯಾಪಿಟಲ್ ತೊಗೊಳಕತ್ತೇವೆ, ನಾಟ್ ಅ ಸಿಂಗಲ್ ವ್ಯಾಲ್ಯೂ. ಇಲ್ಲೇ ಪರ್ ಯೂನಿಟ್ ತೊಗೊಳಕತ್ತೇವಿ, ಇಲ್ಲಿ ಟೋಟಲ್ ಶೇರ್ ಕ್ಯಾಪಿಟಲ್ ತೊಗೊಳಕತ್ತೇವಿ. ಪ್ರಾಫಿಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ಪೇಡ್ ಅಪ್ ಇಕ್ವಿಟಿ ಶೇರ್ ಕ್ಯಾಪಿಟಲ್. ಟೋಟಲ್ ವ್ಯಾಲ್ಯೂ ಐತಿ. ಫಾರ್ಮುಲಾದೊಳಗೆ ಶೇರ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಪರ್ ಯೂನಿಟ್ ತೊಗೊಳಕತ್ತೀರಿ, ಇದನ್ನು ನೆನಪಿಟ್ಕೋರಿ. ಪ್ರಾಫಿಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಅಂತ ತೊಗೊಂಡು ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಪ್ರಾಫಿಟ್ ಏನು ಅವೈಲೇಬಲ್ ಐತಲ್ಲ, ದ್ಯಾಟ್ ಈಸ್ ಡಿವೈಡೆಡ್ ಬೈ ಪೇಡ್ ಅಪ್ ಇಕ್ವಿಟಿ ಶೇರ್ ಕ್ಯಾಪಿಟಲ್. ಆ ಒಂದು ಫಾರ್ಮುಲಾ ಹಾಕಿ ನಾವೇನು ಮಾಡ್ತೇವೆ, ರೇಟ್ ಆಫ್ ಡಿವಿಡೆಂಡನ್ನು ಕ್ಯಾಲ್ಕುಲೇಷನ್ ಮಾಡ್ತೇವೆ, ರೇಟ್ ಆಫ್ ಅರ್ನಿಂಗನ್ನು ಕ್ಯಾಲ್ಕುಲೇಷನ್ ಮಾಡ್ತೇವೆ, ಅದರ್ವೈಸ್ ರೇಟ್ ಆಫ್ ರಿಟರ್ನರ ಕ್ಯಾಲ್ಕುಲೇಷನ್ ಮಾಡ್ತೇವೆ ಅಂತ ಹೇಳಿ ಹೇಳ್ತೇವೆ. With example, I have explained the rate of return method. Rate of return method and with example na explanation koteni. Please like, share and subscribe my channel for further updates on valuation of share. Next idrolaga video dolaga yield method mela problem mana bidisakateni. Thank you.